ನನ್ನನ್ನ ಎಂಎಲ್ಸಿ ಮಾಡಿ ಇಲ್ಲದಿದ್ರೆ ದಯಾಮರಣವನ್ನ ಕೊಡಿ. ರಾಹುಲ್ ಗಾಂಧಿಗೆ ಮೈಸೂರು ಕಾಂಗ್ರೆಸ್ ಕಾರ್ಯಕರ್ತನ ಪತ್ರ ರವಾನೆ ಆಗಿದೆ. ಮೈಸೂರು ಕೈ ಕಾರ್ಯಕರ್ತ ಬಸವಣ್ಣನಿಂದ ಲೆಟರ್ ಹೋಗಿರುವಂಥದ್ದು. ಸತತ 4ನೇ ಬಾರಿಗೆ ಪತ್ರ ಬರೀತಾ ಇರುವಂತಹ ಬಸವಣ್ಣ ಈ ಹಿಂದೆಯೂ ಕೂಡ ಪತ್ರವನ್ನ ಬರೆದು ಇದೇ ಬೇಡಿಕೆಯನ್ನ ಇಟ್ಟಿರ್ತಾರೆ ಬಸವಣ್ಣ. ಈಗ ಮತ್ತೆ ಪತ್ರವನ್ನ ಬರೆದಿದ್ದಾರೆ ಎಂಎಲ್ಸಿ ಮಾಡಿ ಅಂತ ಹೇಳ್ಬಿಟ್ಟು ಬಸವಣ್ಣ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆದರೆ ನನಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವನ್ನ ಕೊಟ್ಟಿಲ್ಲ. ಮೈಸೂರು ದಸರಾ ಕಮಿಟಿಗೂ ನನ್ನನ್ನು ನೇಮಕ ಮಾಡಿಲ್ಲ. ಈ ಸಲ ನನಗೆ ಎಂಎಲ್ಸಿ ಟಿಕೆಟ್ ಕೊಡಿ, ಇಲ್ಲ ದಯಾಮರಣ ಕೊಡಿ. ಪೋಸ್ಟ್ ಮೂಲಕ ಪತ್ರ ಬರೆದು ಕೈ ಕಾರ್ಯಕರ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ರಕ್ತದಲ್ಲಿ ಪತ್ರ ಬರೆದು ಕಾರ್ಯಕರ್ತನ ಹುಚ್ಚಾಟ ಮೆರೆದಿರುವಂಥದ್ದು. ನನ್ನ ಎಂಎಲ್ಸಿ ಮಾಡಿ ಇಲ್ಲದಿದ್ರೆ ದಯಾಮರಣ ಕೊಡಿ. ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಕಾರ್ಯಕರ್ತ ಪತ್ರ ಬರೆದಿರುವಂಥದ್ದು. ಮೈಸೂರು ಕೈ ಕಾರ್ಯಕರ್ತ ಬಸವಣ್ಣನಿಂದ ಲೆಟರ್. ಸತತ 4ನೇ ಬಾರಿಗೆ ಪತ್ರ ಬರಿತಾ ಇರುವಂತಹ ಬಸವಣ್ಣ. 4ನೇ ಬಾರಿ ಎಂಎಲ್ಸಿಗೆ ಅರ್ಜಿ ಹಾಕಿದ್ದೆ. ಈ ಬಾರಿ ನನಗೆ ಸಿಗುತ್ತೆ ಅನ್ನೋದು 100% ಕನ್ಫರ್ಮ್ ಇತ್ತು. ರಕ್ತದಲ್ಲೂ ಸಹ ನಾನು ಎಂಎಲ್ಸಿಗೆ ಅರ್ಜಿ ಹಾಕಿದಂಥ ಸಂದರ್ಭದಲ್ಲಿ ಈ ಬಾರಿ ನಾನು ದಯಾಮರಣ ಕೋರಿ ಮಾನ್ಯ ರಾಹುಲ್ ಗಾಂಧಿಯವರಿಗೆ ಪತ್ರ ಬರೆದಿದ್ದೆ. ಕಾರಣ ಎಷ್ಟೇ, ಕಳೆದ ಬಾರಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದರು. ನನಗೆ ಆವಾಗ ಏನು ನಿರಾಸೆ ಆಗಿರಲಿಲ್ಲ. ಈ ಬಾರಿ ನನಗೆ ಮಾನ್ಯ ಮುಖ್ಯಮಂತ್ರಿಯವರು ಎಂಎಲ್ಸಿ ಸ್ಥಾನ 100% ಕೊಡ್ತಾರೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸತತವಾಗಿ 28 ವರ್ಷದಿಂದ ಕಾಂಗ್ರೆಸ್ನಲ್ಲಿ ನನ್ನ ಎತ್ತತಾಯಿಯಂತೆ ದುಡಿತಿದ್ದೀನಿ. ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ ಈ ಬಾರಿ ಬರೆದಂಥ ಪತ್ರದಲ್ಲಿ ನನಗೆ ಎಲ್ಲೋ ಒಂದು ಕಡೆ ಎಂಎಲ್ಸಿ ಸ್ಥಾನ ಕೊಡ್ತಾರೆ ಅನ್ನೋದನ್ನ ನಿಮ್ಮ ವಾಹಿನಿ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ದಯಾಮರಣ ಕೊಡಿ, ಇಲ್ಲ ಎಂಎಲ್ಸಿ ಕೊಡಿ ಅಂತ. ಖಂಡಿತ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 28 ವರ್ಷದಿಂದ ಸೇವೆ ಸಲ್ಲಿಸಿದ್ದೀನಿ. ಇದುವರೆಗೂ ಸಹ ನನಗೆ ಯಾವುದೇ ಸರ್ಕಾರದಿಂದ ಒಂದು ಸಣ್ಣ ಯುವ ದಸರಾಗೂ ಸಹ ದಸರಾ ಕಮಿಟಿಗೂ ಆಗ್ತಾಯಿದ್ದಂಥ ಸಂದರ್ಭದಲ್ಲಿ ಯಾವ ಸರ್ಕಾರದಿಂದ ಏನೂ ಸವಲತ್ತು ಕೊಟ್ಟಂಥ ಸಂದರ್ಭದಲ್ಲಿ ಈ ಬಾರಿ 4ನೇ ಬಾರಿ ಎಂಎಲ್ಸಿಗೆ, 3 ಬಾರಿ ಎಂಪಿಗೆ, MLAಗೆ, ರಾಜ್ಯಸಭೆ 3 ಸಲ ಈ ರೀತಿ ಪಕ್ಷದಲ್ಲಿ ಹಾಕೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕೈಯಲ್ಲಿ 2 ಸಲ ಆಗ್ತಂಥವ್ರಿಗೆ ಎಂಎಲ್ಸಿ ಮಾಡಿದ್ದಾರೆ. ನಾನು 4ನೇ ಬಾರಿ ಹಾಕಿರೋದ್ರಿಂದ ರಕ್ತದಲ್ಲೂ ಸಹ ಬರೆದಿದ್ದೆ. ನನಗೆಲ್ಲೋ ಒಂದು ಕಡೆ ಇದು ಆಗುತ್ತೆ ಅನ್ನೋದು ಎಲ್ಲೋ 100% ಸತ್ಯ ಆಗಿತ್ತು. ಈ ಬಾರಿ ಸಿಗೋ ವಿಶ್ವಾಸ ಇದೆಯಾ? ಖಂಡಿತ. ಆ ಕಾರಣದಿಂದ ಇದು 4ನೇ ಬಾರಿ ನಾನು ರಾಹುಲ್ ಗಾಂಧಿಗೆ ಪತ್ರವನ್ನು ಬರೆದಿದ್ದೇನೆ. 4ನೇ ಬಾರಿ ಎಂಎಲ್ಸಿಗೆ ಅರ್ಜಿ ಹಾಕಿದ್ದೆ.